ಸರ್ ನಾವು ಕೂಡ ನಾನೇನು ಸಾಮಾನ್ಯ ಕಾರ್ಯಕರ್ತನಲ್ಲ. ಸತತ 20 ವರ್ಷಗಳಿಂದ 23 ವರ್ಷಗಳಿಂದ ನಾನು ಸಬರಿ ಕಾದಂಗೆ ಕಾದಿದ್ದೀನಿ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ನಿಂತಿದ್ದಾಗ ನಾನು ಮೈಸೂರಿಂದ ಕ್ಯಾನ್ವಸ್ ಹೋಗಿ ರಾಜರಾಜೇಶ್ವರಿ ಆರ್ಚತ್ರನೇ ನನಗೆ ದೇವೇಗೌಡರು ಕಡೆ ಹೊಡೆದು ಕಳಿಸಿದ್ರು ನಮಗೆ. ಅಂಥ ಇದರಲ್ಲಿ ನಾವು ಸಾಹೇಬ್ರನ್ನ ನಾವು ಈಗ ಬಿಟ್ಕೊಟ್ಬಿಡ್ತೀವ. 23 ವರ್ಷಗಳಲ್ಲಿ ಸಾಹೇಬ್ರ ಸಕ್ರಿಯ ಕಾರ್ಯಕರ್ತ ಕೆಲಸ ಮಾಡ್ತಿದ್ದೀನಿ. ನಾನು ಮೊದಲೇ ಹೇಳಿದೆ ಒಂದು 6 ತಿಂಗಳ ಹಿಂದೆ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗುತ್ತೆ, ಒಳ್ಳೆಯದಾಗುತ್ತೆ, ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತದೇ ನಾನು ಹೇಳಿದ್ದೆ. ಯಾಕೆಂದರೆ ಸರ್ ನಾವು ಕೂಲಿ ಅವಾಗಲೂ ಅಷ್ಟೇ ಕಾರ್ಯಕರ್ತರ ನಾವು ಕೂಲಿ ಕೇಳ್ತಾ ಇದ್ದೀವಿ. ಸತತ 45 ವರ್ಷಗಳಿಂದ ತಮ್ಮ ಜೀವನವನ್ನು ಈ ಪಕ್ಷಕ್ಕೆ ತ್ಯಾಗ ಮಾಡಿ ಈ ಪಕ್ಷಕ್ಕೆ ಸಂಪನ್ಮೂಲ ಕ್ರೋಢೀಕರಿಸಿ ಕಳೆದ ಬಾರಿ 136 ಸೀಟ್ ಬರಬೇಕು ಅಂದರೆ ಸಿದ್ದರಾಮಯ್ಯವರಲ್ಲ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು. ಯಾಕೆಂದರೆ ಸಿದ್ದರಾಮಯ್ಯವ್ರಿಗೂ ಕೂಡ ಟಿಕೆಟ್ ಕೊಟ್ಟವರು ಸೈನ್ ಹಾಕಿ ನಮ್ಮ ಬಾಸು KPCC ಅಧ್ಯಕ್ಷರು ಹೇಳಿದ್ದಾರೆ, ಅವ್ರ ಬಾಸು ಸೈನ್ ಹಾಕಿ ಅವ್ರು ಕೊಟ್ಟಿದ್ದು. ಏನಂದರೆ ಇವತ್ತು ನಮಗೆ ಒಂದು ಖುಷಿ ಏನಪ್ಪ ಅಂದರೆ ಹೈಕಮಾಂಡ್ ಬಲಿಷ್ಠ ಆಡೋದೊಂದು ಪ್ರೂವ್ ಆಯಿತು. ಎರಡನೇದು ಸಿದ್ದರಾಮಯ್ಯವ್ರ ಬಗ್ಗೆ ನನಗೆ ಭಾರಿ ಆತ್ಮೀಯತೆ ಹೆಚ್ಚಾಯಿತು, ಗೌರವ ಹೆಚ್ಚಾಯಿತು. ಯಾಕಂದರೆ ಅವರು ಇವತ್ತು ಸಂದರ್ಭದಲ್ಲಿ ನಮ್ಮ ರಾಹುಲ್ ಗಾಂಧಿಯವರ ಮಾತಿಗೆ ಹೋಗೊಟ್ಟು ನಾನು ಬಿಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ ಅನ್ನೋ ಭರವಸೆ ನಮಗಿದೆ. ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಗೌರವ ಲಾಂಛನ ಸಿದ್ದರಾಮಯ್ಯವರು. ಯಾಕಂದರೆ ತಮ್ಮ ಸಂಧ್ಯಾ ಕಾಲದಲ್ಲಿ ಒಂದು ಸೌಹಾರ್ದವಾಗಿ ತ್ಯಾಗ ಮಾಡ್ತಾಯಿದ್ದಾರೆ, ಇದು ಘನತೆ. ಇದೇ ರೀತಿ ನಮ್ಮ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಂಥ ಮೇರು ವ್ಯಕ್ತಿಗಳಿದ್ದರೆ ಇವತ್ತು ಅವನ್ನ BJPಗೆ ನಾವು ಬಿಡ್ತಿರಲಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ನಮ್ಗೆ ಇದ್ದಕ್ಕಿದ್ದಾಗೆ ಅಂತಲ್ಲ, ಇವತ್ತು ನಮಗೆ ಸಿದ್ದರಾಮಯ್ಯನ ಬಗ್ಗೆ ಭಾರಿ ಗೌರವ ಹೆಚ್ಚಾಗಿದೆ. ಈ ಪಕ್ಷದ ಆಸ್ತಿ ಅವರು. ಅದೇ ಥರ ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಅವರು ಪೂರ್ಣ ಸಹಕಾರ ಮತ್ತು ಎಲ್ಲ ರೀತಿಯ ಸಹಕಾರ ಕೊಡಬೇಕು, ಹೆಲ್ಪ್ ಮಾಡಬೇಕು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಯಾಕೆಂದರೆ ಇವರು ಕಾಂಗ್ರೆಸ್ ಪಕ್ಷದ ಆಸ್ತಿಗಳು. ಸಿದ್ದರಾಮಯ್ಯ ಸಾಹೇಬರು ಆಸ್ತಿನೇ, ಡಿ ಕೆ ಶಿವಕುಮಾರ್ ಸಾಹೇಬರು ಆಸ್ತಿನೇ. ಹಾಗಾಗಿ ನಾನು ಆಸೆ ಪಡ್ತೀನಿ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆಯದಾಗುತ್ತೆ, ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ದೇಶದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಏನಿದೆ ಅದು ಬಲಿಷ್ಠ ಆಗುತ್ತೆ. ಜೊತೆಗೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಹೈಕಮಾಂಡ್ ಆದೇಶದಿಂದ ಮುಂದಿನ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಕಾಂಗ್ರೆಸ್ನ ಸಾಮ್ರಾಜ್ಯ ವಿಸ್ತಾರ ಆಗೋದ್ರಲ್ಲಿ ಸಂಶಯವೇ ಇಲ್ಲ. 2028ಕ್ಕೂ ಮತ್ತೆ ನಮ್ಮ ರಾಜ್ಯದಲ್ಲಿ ಸರ್ ಕಾಂಗ್ರೆಸ್ ಬರುತ್ತೆ. ನನಗೆ ಗೊತ್ತಿದೆ ಸರ್, 28ಕ್ಕೆ ಈಗ ಸ್ಟಾರ್ಟ್ ಆದರೆ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು 28ವರೆಗೆ ಆಗಿ ಒಳ್ಳೆ ಆಡಳಿತ ಕೊಟ್ಟು 28ರ ನಂತರ ಮತ್ತೆ 33ರೊಳಗೆ ಸ್ವತಃ ಡಿ ಕೆ ಶಿವಕುಮಾರ್ ಸಾಹೇಬರೇ ಮುಖ್ಯಮಂತ್ರಿ. ಹಲವಾರು ಯೋಜನೆಗಳು ಕೊಡ್ತಾರೆ, ಜನಪರ ಕಲ್ಯಾಣ ಆಡಳಿತ ಕೊಡ್ತೀವಿ, ಒಳ್ಳೆಯದಾಗುತ್ತೆ, ಏನಿಲ್ಲ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಏನಿದೆ ನನ್ನ ಆಸೆ. ಅಲ್ಲ, ಈ 2 ವರ್ಷ ಪೂರೈಸೋಕ್ಕೆ ಯಾಕೆ ಅವಕಾಶ ಕೊಡಲಿಲ್ಲ ಸರ್? ಏನು ಮಾಡೋಕ್ಕಲ್ಲ ಸರ್, ಸಮಯ ಸಂದರ್ಭ ಅನಿವಾರ್ಯತೆ ಹೈಕಮಾಂಡ್ಗೂ ಗೊತ್ತಿತ್ತು. ಆದರೆ ನಾನು ಕಳೆದ ಬಾರಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಬರ್ತಡೇಲೇ ಹೇಳಿದೆ, ಇನ್ನೊಂದು ವಾರ ಒಳ್ಳೆ ಶುಭ ಸುದ್ದಿ ಸಿಗುತ್ತೆ ಅಂತ ಹೇಳಿದೆ. 28ಕ್ಕೆ ಆಗೋದು ಅನುಮಾನ ಅಂತ ಏನಾದರೂ ಈಗಲೇ ಬೇಕು ಸರ್? ನಾವು ನಾಳೆ ಯೋಚನೆ ಮಾಡೋಕ್ಕಲ್ಲ. ನಾಳೆ ಅಧಿಕಾರ 28ಕ್ಕೆ ಬರ್ತಾನೆ ಗ್ಯಾರಂಟಿ ನಮಗೂ ಇಲ್ಲ. ನಾವು ನಾಳೆ ದಿನ ಇವ್ರು ಹೇಳಿದ್ರು 28 ನೀವು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವೇಳೆ ಯಥಾಸ್ಥಿತಿ ಮುಂದುವರಿಸ್ಬಿಟ್ಟು 28ಕ್ಕೆ ಅಧಿಕಾರ ಬರಲಿಲ್ಲ ಅಂದರೆ ಒಕ್ಕಲಿಗರು ಆಗ್ತಿರಲಿಲ್ಲ. ಮುಂದಕ್ಕೆ ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವರು ಮುಂದಕ್ಕೆ ಅವಕಾಶ ಕೊಡಿದಾಗ ನಮ್ಮ ಮುಖ್ಯಮಂತ್ರಿ ಸ್ಥಾನ ತಪ್ಪಿಡ್ತಿತ್ತು, ಕಷ್ಟ ಆಗ್ತಿತ್ತು. ಈ ಸಂದರ್ಭದಲ್ಲಿ ಹೈಕಮಾಂಡ್ ಭಾರಿ ಎಚ್ಚರಿಕೆಯಿಂದ ನಿರ್ಧಾರ ಮಾಡಿರೋದು ನಮಗೆಲ್ಲರಿಗೂ ಕೂಡ ಒಳ್ಳೆಯ ವಿಚಾರ ಸರ್.